ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಮಾರಕ ಟೀಚರ್ಸ್ ಸೇವಾ ಟ್ರಸ್ಟ್ ಉದ್ಘಾಟನೆ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ಪರೀಕ್ಷಾ ಮತ್ತು ಉಚಿತ ಕನ್ನಡಕ ವಿತರಣಾ ಶಿಬಿರ, ಮಧುಮೇಹ, ರಕ್ತದೊತ್ತಡ ಪರೀಕ್ಷಾ ಶಿಬಿರವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು ಪೌರ ಕಾರ್ಮಿಕರು ಸೇರಿದಂತೆ 200ಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಪೌರಾಯುಕ್ತ ರುದ್ರೇಶ್ ಕೆ ಮಾತನಾಡಿ, ಪೌರ ಕಾರ್ಮಿಕರು ಸಮಾಜದ ಬೆನ್ನೆಲುಬಾಗಿದ್ದಾರೆ. ನಗರದ ಸ್ವಚ್ಛತೆ, ಆರೋಗ್ಯಕರ ವಾತಾವರಣ ನಿರ್ಮಾಣಕ್ಕೆ ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಾರೆ. ಅಂತಹ ಮಹತ್ತರ ಕಾರ್ಯ ಮಾಡುವ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿ ಅವರಿಗೆ ಕನ್ನಡಕ ನೀಡುವ ಮೂಲಕ ಮಾರಕ ಟೀಚರ್ ಸೇವಾ ಟ್ರಸ್ಟ್ ಉದ್ಘಾಟಿಸುತ್ತಿರುವ ಶ್ಲಾಘನೀಯ ಕಾರ್ಯ ಎಂದರು. ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಮಾತನಾಡಿ, ಪೌರ ಕಾರ್ಮಿಕರು ಸೈನಿಕರಿದ್ದಂತೆ ಅವರಿಗೆ ಹೆಚ್ಚಿನ ಕೆಲಸದ ಒತ್ತಡ ಇರುತ್ತದೆ. ಇದರ ನಡುವೆ ಅವರು ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ. ಆದ್ದರಿಂದ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದರು. ನಮಗೆ ಎಲ್ಲ ಸೌಲಭ್ಯಗಳನ್ನು ನಾವು ಇಟ್ಕೊಳ್ತಾ ಇದ್ದೀವಿ. ನಮ್ಮ ಬೆಳಿಗ್ಗೆ ವಾಡಿ ಬಂದಾಗ ಮಳೆ ಬರ್ತಾ ಇದೆ, ಯಾರು ಜರ್ಗಿ ಹಾಕಿರ್ತಿಲ್ಲ. ನಿಮ್ಗೆ ಜರ್ಗಿಯನ್ನು ಕೊಡೋದು, ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಯೂನಿಫಾರ್ಮ್ ಹಾಕೊಂಡಿಲ್ಲ. ನೀವು ಒಂಥರ ಸೈನಿಕ ಇರಬೇಕು, ಯೂನಿಫಾರ್ಮ್ ಹಾಕೊಂಡು. ಯೂನಿಫಾರ್ಮ್ ಹಾಕಲ್ಲ, ಜರ್ಗಿ ಹಾಕಿಲ್ಲ, ಆಮೇಲೆ ರಿಫ್ಲೆಕ್ಟರ್ ಜಾಕೆಟ್ ಕೊಟ್ಟಿದ್ದೀವಿ. ಏನು ಕೊಡ್ತೀವಿ ಅಲ್ವಾ? ಸಂಜೆ ಬೆಳಗ್ಗೆ 5 ಕೆಲಸ ಮಾಡ್ತಾರೆ. ಯಾವ್ದಾರ ವೆಹಿಕಲ್ ಹೋಗ್ತಾ ಇದ್ದಾರೆ, ಅದು ರಿಫ್ಲೆಕ್ಟ್ ಜಾಕೆಟ್ ನಿಮಗೆ ಗೋಚರಿಸಬೇಕು. ಅವರಿಗೆ ವಾಹನ ಬರ್ತಾ ಇದೆ, ಯಾರೋ ಬರ್ತಾನೆ ಇಲ್ಲ ಅಲ್ವಾ? ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಿಮಗೆ ಪದೇ ಹೇಳ್ತಾ ಇದ್ದೀನಿ, ನೀವು ಯಾಕೆ ನಮ್ಮ ಮಾತುಗಳನ್ನ ಉಲ್ಲಂಘಿಸಿದ್ರೆ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಗೆ ಏನೇ ಸರ್ವಿಸ್ ಬೇಕು, ಸೇವಾ ಸೌಲಭ್ಯಗಳು ಬೇಕು, ನಿಮ್ಗೆ ಹೇಳಿ ನಾವು ಮಾಡಿಸ್ಕೊಡೋಕೆ ಹೇಳಿದ್ದೀವಿ. ಅದನ್ನ ನೀವು ಬಳಸ್ಕೋಬೇಕು. ನೀವು ಮಳೆ ದಿನದಿಂದ ನಮಗೆ ನೋಡೋಕ್ಕಾಗಲ್ಲ, ಸರಿನಾ? ಯೂನಿಫಾರ್ಮ್ ಬಳಸಿ, ಯೂನಿಫಾರ್ಮ್ ಹಾಕಿಲ್ಲ. ನೀವು ಈಗ ಪಬ್ಲಿಕ್ ಕಂಡ್ರೆ ಪಬ್ಲಿಕ್ ಏನು ಅನಿಸುತ್ತೆ? ನೀವು ಯಾರು ಪಬ್ಲಿಕ್ ಅನ್ಸ್ತಾರೆ, ನೀವು ವಿಶೇಷವಾಗಿ ಕಾಣಬೇಕು. ಸ್ವಚ್ಛತಾ ಕಂಡ್ರೆ ಸ್ವಚ್ಛತೆ ಅಂತ ಪಬ್ಲಿಕ್ಸ್ಗೆ ಗೊತ್ತಾಗಬೇಕು. ನೀವೆಲ್ಲರೂ ದಯಮಾಡಿ ನಾನು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಸಹಿತ ನೀವು ಕೊಟ್ಟಿರೋದಂತ ಎಲ್ಲ ಯೂನಿಫಾರ್ಮ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಶೂ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ನೀವು ಬಳಸ್ಕೊಳ್ಳಿ. ಅದು ಕೊಡ್ದಾಗ ಎಲ್ಲರೂ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಅದಕ್ಕೂ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀವಿ ನಾವು. ಇವತ್ತು ಏನಂದ್ರೆ ಅವರ ಆರೋಗ್ಯ, ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಆರೋಗ್ಯ, ಶಿಕ್ಷಣ. ನಾವು ಅದಕ್ಕೆ ಯಾವುದು ನಮ್ಮನ್ನು ಗಣಪತಿ ಕೊಡಿಲ್ಲ ಅಂದ್ರೆ ಬೈಕೊಂಡು ಸೋಸ್ತೀವಿ, ಜೂಜಾಟಕ್ಕೆ ಸಪೋರ್ಟ್ ಮಾಡಿ ಅಂದ್ರೆ ಸೋಸ್ತೀವಿ ಅನ್ನೋದು. ನಾವು ಈ ಆರೋಗ್ಯ ಶಿಕ್ಷಣಕ್ಕೆ ನಾವು ದೊಡ್ಡ ಮಾರಾಟನ ಯಾವಾಗಲೂ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಈ ಒಂದು ಪೌರ ಕಾರ್ಮಿಕರಿಗೆ ಹೆಚ್ಚಿನ ನಮ್ಮ ಮಾರಾಟ ಟೀಚರ್ ಇಂಟ್ರೆಸ್ಟ್ ಇವತ್ತು ಇದೊಂದು ಎಷ್ಟು ಸ್ಪಂದಿಸಲು ಇಂಟ್ರೆಸ್ಟ್ ಕೊಡ್ತಾರಲ್ಲ, ಇದು ಅಡಿಯಲು ಸೇರಿದ ಕೂಡ ಇವತ್ತು ಇದಕ್ಕೆ ಅವ್ರಿಗೆ ದೇವರು ನಮ್ಮ ಮಾರಾಟ ಟೀಚರ್ ಅವರಿಗೆ ಹೆಚ್ಚಿನ ಆರೋಗ್ಯದ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಮಗೆ ಮುಂದುವರಿದ ಸ್ಪಂದಿಸ್ತಾ ಇದ್ದೀನಿ. ಅದು ನಮ್ಮ ಈಗ ಯಾವುದೇ ಒಂದು ಸಂಘ ಸಂಸ್ಥೆ ಉದ್ಘಾಟನೆ ಎಲ್ಲ ರಾಜಕಾರಣಿಗಳನ್ನ ಕರೆದುಕೊಂಡು ಅದ್ದೂರಿಯಾಗಿ ಮಾಡೋದು ಒಂದು ಸರಳವಾಗಿ ಒಂದು ಸಮಾಜಮುಖಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಈ ಮಾರಕ ಟೀಚರ್ ಸೇವಾ ಟ್ರಸ್ಟ್ ಅವರು ನಮ್ಮ ನಗರದ ಸ್ವಚ್ಛತಾ ಕಾರ್ಮಿಕರಾದಂತಹ ಪೌರ ಕಾರ್ಮಿಕರಿಗೆ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲು ತುಂಬಾ ಸಂತೋಷದ ವಿಷಯ. ನಮ್ಮ ನಗರ ಸ್ವಚ್ಛವಾಗಿರಬೇಕು ಅಂತಂದ್ರೆ ಮೊದಲು ನಮ್ಮ ಪೌರ ಕಾರ್ಮಿಕರು ಆರೋಗ್ಯವಾಗಿರಬೇಕು. ಪೌರ ಕಾರ್ಮಿಕರು ಆರೋಗ್ಯವಾಗಿದ್ದರೆ ನಮ್ಮ ನಗರ ಸ್ವಚ್ಛವಾಗಿರುತ್ತದೆ, ನಮ್ಮ ಸಮಾಜವು ಸ್ವಚ್ಛವಾಗಿರುತ್ತದೆ. ನಮ್ಮ ದೇಶದಲ್ಲಿ ಯಾವ ರೀತಿ ನಮ್ಮ ಸೈನಿಕರು ಗಡಿನಲ್ಲಿ ನಿಂತು ನಮ್ಮ ದೇಶವನ್ನು ಕಾಪಾಡ್ತಾರೋ ಅದೇ ರೀತಿ ನಮ್ಮ ಪೌರ ಕಾರ್ಮಿಕರು ನಮ್ಮ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ನಮ್ಮ ಆರೋಗ್ಯನ ಕಾಪಾಡ್ತಾರೆ. ಇಂಥ ಪೌರ ಕಾರ್ಮಿಕರ ಆರೋಗ್ಯನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಈ ಕಾರ್ಯಕ್ರಮವನ್ನು ಏರ್ಪಡಿಸಲು ಮಾರಕ ಟೀಚರ್ ಪ್ರವಚನಕ್ಕೆ ನಾವು ತುಂಬಾ ಧನ್ಯವಾದ ಸಲ್ಲಿಸ್ತೀವಿ. ಅದೇ ರೀತಿ ನಮಗೆ ನಮ್ಮ
ನಮ್ಮ ಸಭೆಯಿಂದ ಪೌರ ಕಾರ್ಮಿಕರಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಆರೋಗ್ಯ ತಪಾಸಣೆ ಮಾಡಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪೌರ ಕಾರ್ಮಿಕರು ತಮ್ಮ ಕೆಲಸದ ಒತ್ತಡದಿಂದ ಯಾವುದೇ ಆರೋಗ್ಯ ತಪಾಸಣೆ ಮಾಡಿಸೋ ಕಡೆ ಗಮನ ಕೊಡಲ್ಲ. ನಾವು ಟ್ರಸ್ಟ್ ಉದ್ಘಾಟನೆ ಮಾಡೋ ಮುಖಾಂತರ ಪೌರ ಕಾರ್ಮಿಕರು ಈ ನಗರದ ಸೌಂದರ್ಯ ಮತ್ತೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಂತ ಈ ಒಂದು ಪೌರ ಕಾರ್ಮಿಕ ಬಗ್ಗೆ ಆರೋಗ್ಯ ಬಗ್ಗೆ ನಾವೊಂದು ಸಾಮಾಜಿಕ ಕಲಿ ಇಟ್ಕೊಂಡು ಅವ್ರಿಗೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇದು ಮಾಡುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪತ್ರಕರ್ತರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಈ ಸಾಮಾಜಿಕ ಕಳಕಳಿಯ ಚಿಂತನೆಯೊಂದಿಗೆ ನಾವು ಇವತ್ತು ಒಳ್ಳೆಯ ಸೇವೆಗಳನ್ನ ಮಾಡಲು ಹೊರಟಿದ್ದೇವೆ. ಸಾಮಾಜಿಕ ಚಿಂತನೆಯೊಂದಿಗೆ ಮಾಡಬೇಕು ಅನ್ನೋ ಉದ್ದೇಶ ಗಮನಿಸಿದ್ದೇವೆ. ಸೊ ಈ ಸಾಮಾಜಿಕ ಸೇವೆ ಮಾಡಬೇಕಂದ್ರೆ ಹಣ ಬೇಕಿಲ್ಲ, ಅಧಿಕಾರ ಬೇಕಿಲ್ಲ, ಒಂದು ಸಾಮಾಜಿಕ ಸೇವೆ ಮಾಡುವಂತ ಒಂದು ಮನಸ್ಸಿರಬೇಕಷ್ಟೇ. ಕಷ್ಟದಲ್ಲಿರುವವರಿಗೆ ವಿಶಾಲವಾದ ಹೃದಯವನ್ನು ಕಾರ್ಯಗಳನ್ನ ಮಾಡ್ತಾ ತನ್ನ ಕೈಲಾದಷ್ಟು ಇವತ್ತು ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಮಾರಕ ಟೀಚರ್ ಅವರು ಸಮಾಜವನ್ನು ಹೇಗೆ ತಿಂದಿದ್ದಾರೆ, ಅವ್ರ ಮಕ್ಕಳನ್ನು ಸಹ ಅದೇ ರೀತಿ ಇವತ್ತು ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಇವತ್ತೊಂದು ಒಳ್ಳೆಯ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ. ಮತ್ತು ಇದೇ ರೀತಿ ಅವರ ಒಂದು ಮಾರಕ ಟೀಚರ್ ಫೌಂಡೇಶನ್ ವತಿಯಿಂದ ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಏನು ಕಷ್ಟದಲ್ಲಿರ್ತಕ್ಕಂಥ ನೊಂದ ಜೀವಗಳಿಗೆ ಇವತ್ತು ಅದರಲ್ಲೂ ಸಹ ಇವತ್ತು ಒಂದು ಕಣ್ಣಿನ ಒಂದು ತಪಾಸಣೆ ಶಿಬಿರವನ್ನು ಸಹ ಏರ್ಪಡಿಸಿದ್ದಾರೆ ಪೌರ ಕಾರ್ಮಿಕರಿಗೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಇವತ್ತು ನಾವು ಪೌರ ಕಾರ್ಮಿಕರನ್ನ ನಾವು ಬಹಳ ಗೌರವದಿಂದ ನಡೆಸ್ಕೋಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಅವ್ರ ವ್ಯಾಲ್ಯೂಸ್ ಏನಂತ ಹೇಳಿದ್ರೆ ನಾವು ಇನ್ನು ಮುಂದೆ 10 ವರ್ಷ ಕಳೆದ ಮೇಲೆ ಗೊತ್ತಾಗ್ತದೆ. ಆದ್ರಿಂದ ನಾವು ಪೌರ ಕಾರ್ಮಿಕರು ಆಗಿರ್ಬೋದು, ಇವತ್ತು ಡಿ ಗ್ರೂಪ್ನ ನೌಕರರು ಯಾರು ಇರ್ತಾರೆ, ತಳಮಟ್ಟದ ಯಾರು ಇವತ್ತು ಸರ್ಕಾರಿ ಕೆಲಸದ ನೌಕರರು ಇರ್ಬೋದು, ಅವ್ರನ್ನ ನಾವು ಗೌರವಪೂರ್ವಕದಿಂದ ನಡೆಸ್ಕೋಬೇಕಾಗ್ತದೆ. ಇವತ್ತು ಅಂಥವ್ರಿಗೆ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಬಾಲಕೃಷ್ಣಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೇವರಾಜು, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ದಶರಥ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು.